ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜೂನ್ 28ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024, 2025 ಹಾಗೂ 2023ರ ಪ್ರಚಲಿತ ಘಟನೆಗಳ ಕ್ಲಾಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಭಾರತ ದೇಶದ GDPಗೆ MSMP ವಲಯದ ಕೊಡುಗೆ ಎಷ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು 20%, 30%, 40%, 50%. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಭಾರತ ದೇಶದ GDPಗೆ MSMP ವಲಯದ ಕೊಡುಗೆ ಎಷ್ಟಿದೆ ಅಂತಂದರೆ 40%. ಮತ್ತು ಇನ್ನೊಂದು ಅಡಿಷನಲ್ ಪಾಯಿಂಟನ್ನು ಇಲ್ಲಿ ನೋಡೋದಾದರೆ, ಸೊ ಈ ಕೈಗಾರಿಕಾ ಬೆಳವಣಿಗೆಯಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಈ ಒಂದು ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕು. ಸೊ ಕೈಗಾರಿಕಾ ಬೆಳವಣಿಗೆ, ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನಿದೆ, ಸೊ ಅದರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿ ಬರುತ್ತೆ. ಉತ್ತರ ಪ್ರದೇಶ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ವಿತ್ ರೆಸ್ಪೆಕ್ಟ್ ಟು MSMP. ಸೊ ಉತ್ತರ ಪ್ರದೇಶ ಏನಿದೆ ಈ MSMP ವಲಯಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತೆ. ಉತ್ತರ ಪ್ರದೇಶ ಅತಿ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತೆ. ಇದರ ನಂತರ ಮಹಾರಾಷ್ಟ್ರ ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ. 2 ಸ್ಟೇಟ್ಮೆಂಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್, ಅಮೆಜಾನ್ ನದಿ ಪ್ರಪಂಚದ 2ನೇ ಅತಿ ದೊಡ್ಡ ನದಿಯಾಗಿದೆ. ಅಮೆಜಾನ್ ನದಿ 7 ದೇಶಗಳಲ್ಲಿ ಹರಿಯುತ್ತದೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ 2 ಸರಿ, ಅ ಮತ್ತು ಬ 2 ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕೊಟ್ಟಂತಹ 2 ಹೇಳಿಕೆಗಳು ಕೂಡ ಸರಿಯಾಗುತ್ತೆ. ಸೊ ಅಮೆಜಾನ್ ರಿವರ್ ಏನಿದೆ ಇದು ಪ್ರಪಂಚದ 2ನೇ ಅತಿ ದೊಡ್ಡ ನದಿಯಾಗುತ್ತೆ. ಮತ್ತು ಈ ಅಮೆಜಾನ್ ನದಿ ಏನಿದೆ 7 ದೇಶಗಳಲ್ಲಿ ಹರಡುತ್ತೆ ಅಥವಾ 7 ದೇಶಗಳಲ್ಲಿ ಹರಿಯುತ್ತೆ. ಇದು ದಕ್ಷಿಣ ಅಮೆರಿಕಾದ ಒಂದು ನದಿಯಾಗುತ್ತೆ. ದಕ್ಷಿಣ ಅಮೆರಿಕಾದಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ. ಸೊ ಇದು ಪ್ರಪಂಚದ 2ನೇ ಅತಿ ದೊಡ್ಡ ನದಿ. ಹಾಗಾದರೆ ಪ್ರಪಂಚದ ಮೊದಲ ನದಿ ಯಾವುದು ಅಥವಾ ಅತ್ಯಂತ ದೊಡ್ಡ ನದಿ ಯಾವುದು ಅಂತ ಕೇಳಿದ್ರೆ ನೈಲ್ ನದಿ ಆಗುತ್ತೆ. ನೈಲ್ ರಿವರ್ ಅಂತ ಕರಿತೀವಿ. ಸೊ ಈ ನೈಲ್ ನದಿಯ ಉದ್ದ ಎಷ್ಟಿದೆ? 6650 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಇದು ಪ್ರಪಂಚದ ಅತಿ ಉದ್ದವಾದಂತಹ ನದಿಯಾಗುತ್ತೆ. ಯಾವುದು? ನೈಲ್ ನದಿ. ಸೊ ಅಮೆಜಾನ್ 2ನೇ ಅತಿ ಉದ್ದವಾದ ಅಥವಾ 2ನೇ ಅತಿ ದೊಡ್ಡವಾದ ನದಿ ಆಗುತ್ತೆ. ಇದರ ಉದ್ದ ಎಷ್ಟಿದೆ ಅಮೆಜಾನ್ದು ಅಂದರೆ 6400 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಸೊ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಪ್ರಪಂಚದ ಅತ್ಯಂತ ದೊಡ್ಡ ನದಿ ಅಂತ ಯಾವ್ದು ಕೇಳಿದ್ರೆ ಅದು ನೈಲ್ ನದಿ, ನೈಲ್ ರಿವರ್ ಆಗುತ್ತೆ. 6650 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಅಮೆಜಾನ್ದು ಎಷ್ಟು ಉದ್ದ ಇದೆ? 6400 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಮತ್ತು ಅಮೆಜಾನ್ ಫಾರೆಸ್ಟ್ನಲ್ಲಿ ಮುಖ್ಯವಾಗಿ ಅನಕೊಂಡ, ಅರೆಪೈಮ ಹಾಗೆ ಕಪ್ಪು ಕ್ರೈಮಾನ್ ಅನ್ನುವಂತಹ ಒಂದು ಪ್ರಾಣಿಗಳು ಮತ್ತು ಸರೀಸೃಪಗಳು ಮುಖ್ಯವಾಗಿ ಕಂಡುಬರುತ್ತೆ. ಮತ್ತು ಈ ಒಂದು ಅಮೆಜಾನ್ ಫಾರೆಸ್ಟ್ನಲ್ಲಿ 3000ಕ್ಕಿಂತ ಅಧಿಕ ಒಂದು ಮೀನಿನ ಪ್ರಭೇದಗಳು ಕೂಡ ನಮಗೆ ಕಂಡುಬರುತ್ತೆ. ಇನ್ನು ಅಮೆಜಾನ್ ನದಿ ಏನಿದೆ ಇದು ದಕ್ಷಿಣ ಅಮೆರಿಕಾದ ಮೂಲಕ ಪ್ರಾಥಮಿಕವಾಗಿ ಬ್ರೆಜಿಲ್ ಮತ್ತು ಪೆರುವಿನಲ್ಲಿ ಕಂಡುಬರುತ್ತೆ. ಮುಖ್ಯವಾಗಿ ಬ್ರೆಜಿಲ್ ಮತ್ತು ಪೆರುವಿನಲ್ಲಿ ಇದು ಹರಿಯುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾರಿಗೆ ಇತ್ತೀಚೆಗೆ ಪಗು ಹಳಕಟ್ಟಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಪ್ರಭಾಕರ್ ಕೋರೆ, ತೇಜಸ್ವಿನಿ ಅನಂತಕುಮಾರ್, ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಮೇಲಿನ ಎಲ್ಲರಿಗೂ ಕೂಡ ರೀಸೆಂಟ್ ಆಗಿ ಪಗು ಹಳಕಟ್ಟಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಡಾಕ್ಟರ್ ಪಗು ಹಳಕಟ್ಟಿ ಫೌಂಡೇಶನ್ ಈ ಪ್ರಶಸ್ತಿಯನ್ನು ಕೊಡುತ್ತೆ. ವಚನ ಪಿತಾಮಹ ಅಂತ ಯಾರಿಗೆ ಕರೀತಾರೆ? ಪಗು ಹಳಕಟ್ಟಿ ಅವರಿಗೆ ಕರೀತಾರೆ. ಈ ವಚನ ಪಿತಾಮಹ ಪಗು ಹಳಕಟ್ಟಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇತ್ತೀಚೆಗೆ 3 ಸಾಧಕರಿಗೆ ಕೊಟ್ಟಿರ್ತಾರೆ. ಸಾಹಿತ್ಯ ಕ್ಷೇತ್ರದಿಂದ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ,
ಹಾಗೆ ಶಿಕ್ಷಣ ಕ್ಷೇತ್ರದಿಂದ ಪ್ರಭಾಕರ್ ಕೋರೆ ಅವರಿಗೆ, ಹಾಗೆ ಸಮಾಜ ಸೇವಾ ಕ್ಷೇತ್ರದಿಂದ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿಗಳಷ್ಟು ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ಸೊ ಯಾರಿಗೆ ಕೊಟ್ಟರು? ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಪ್ರಭಾಕರ್ ಕೋರೆ ಹಾಗೆ ತೇಜಸ್ವಿನಿ ಅನಂತಕುಮಾರ್. ಸೊ ಈ 3 ಸಾಧಕರಿಗೆ ಈ ಪ್ರಶಸ್ತಿ ಬಂದಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಯಾವ ನದಿಗಳನ್ನ ಜೋಡಣೆ ಮಾಡೋಕೆ ಸರ್ಕಾರ ಮುಂದಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಮಹಾನದಿ ಗೋದಾವರಿ, ಕೃಷ್ಣ ಕಾವೇರಿ, ಪೆನ್ನಾರ್ ಪಾಲ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೇಲಿನ ಎಲ್ಲಾ ನದಿಗಳನ್ನ ಜೋಡಣೆ ಮಾಡೋಕೆ ಸರ್ಕಾರ ಮುಂದಾಗುತ್ತೆ. ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗುತ್ತೆ ನದಿ ಜೋಡಣೆ ಯೋಜನೆ. ಸೊ ಈ ಯೋಜನೆ ಏನಿದೆ, ಮಹಾನದಿ ಗೋದಾವರಿಯಿಂದ ಕೃಷ್ಣ ಕಾವೇರಿ ಮತ್ತು ಪೆನ್ನಾರ್ ಪಾಲಾರ್ ನದಿ ಜೋಡಣೆ ಮೂಲಕ ಹೆಚ್ಚುವರಿ ನೀರನ್ನ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹಂಚಿಕೆ ಮಾಡುವಂತಹ ಯೋಜನೆ ಇದಾಗುತ್ತೆ. ಸೊ ಹೆಚ್ಚುವರಿ ನೀರೇನಿರುತ್ತೆ ಅದನ್ನ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹಂಚಿಕೆ ಮಾಡುವಂತಹ ಒಂದು ಉದ್ದೇಶವನ್ನ ಹೊಂದಿರುತ್ತೆ. ಮುಖ್ಯವಾಗಿ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಪುದುಚೇರಿ ರಾಜ್ಯಗಳಿಗೆ ಈ ಒಂದು ನೀರನ್ನು ಒದಗಿಸುವಂತಹ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ರಾಜ್ಯಗಳು ಯಾವುದು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಅದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಮುಖ್ಯವಾಗಿ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ ಮತ್ತು ಪುದುಚೇರಿ. ಸೊ ರಾಜ್ಯಗಳು ಕೂಡ ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ: ಸುಹಾಸ್ ಯತಿರಾಜ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು: ಬ್ಯಾಡ್ಮಿಂಟನ್, ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ಸೊ ಸುಹಾಸ್ ಯತಿರಾಜ್ ಅವರು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಡ್ತಾರೆ. ಸೊ ಯಾಕೆ ಸುಹಾಸ್ ಯತಿರಾಜ್ ಸುದ್ದಿಯಲ್ಲಿ ಇದ್ದಾರೆ ಅಂತಂದ್ರೆ, ಇವರು ವಿಶ್ವ ಪ್ಯಾರಾ ಬ್ಯಾಡ್ಮಿಂಟನ್ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಮೊದಲ ಸ್ಥಾನ ಅಂದರೆ ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೊಂಡಿರ್ತಾರೆ. ಮುಂದಿನ ಪ್ರಶ್ನೆ: ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನ ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ. ಆಯ್ಕೆಗಳು: 2022, 2023, 2024, 2025. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಇದನ್ನ 2023ರಲ್ಲಿ ಲಾಂಚ್ ಮಾಡ್ತಾರೆ, ಪ್ರಾರಂಭವನ್ನ ಮಾಡ್ತಾರೆ. ಸೊ ಇದು 18 ವ್ಯಾಪಾರಗಳ ಕುಶಲಕರ್ಮಿಗಳು ಮತ್ತು ಕಸಬುದಾರರಿಗೆ ನೆರವು ಒದಗಿಸುವಂತಹ ಒಂದು ಯೋಜನೆ ಆಗುತ್ತೆ. ಸೊ ಈ ಯೋಜನೆಗೆ ಸುಮಾರು 2.22 ಕೋಟಿಯಷ್ಟು ಒಂದು ಜನ ಅಥವಾ ವ್ಯಾಪಾರಿಗಳು ದಾಖಲೆಯನ್ನ ಮಾಡ್ಕೋತಾರೆ, ಅಂದ್ರೆ ನೋಂದಣಿ ಮಾಡ್ಕೋತಾರೆ. ಸೊ ಈ ಯೋಜನೆ ಬಗ್ಗೆ ನಾವು ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ, ಈ ಯೋಜನೆಯ ಉದ್ದೇಶ ಏನು ಅಂತಂದ್ರೆ 3 ಲಕ್ಷದವರೆಗೆ ಒಂದು ಮೇಲಾಧಾರ ಮುಕ್ತ ಸಾಲಗಳನ್ನ ಈ ಯೋಜನೆಯಡಿಯಲ್ಲಿ ಕೊಡ್ತಾರೆ ಮತ್ತು ಈ ಒಂದು ಬಡ್ಡಿ ಸಬ್ಸಿಡಿ ಕೂಡ ಸಿಗುತ್ತೆ. ಸುಮಾರು 5% ಬಡ್ಡಿ ಸಬ್ಸಿಡಿ ಈ ಯೋಜನೆಯಡಿಯಲ್ಲಿ ಕಸಬುದಾರರಿಗೆ ಸಿಗುತ್ತೆ. ಅಂದ್ರೆ ಮುಖ್ಯವಾಗಿ ಅವರಿಗೆ ಆರ್ಥಿಕ ಬೆಂಬಲವನ್ನ ನೀಡೋಕೆ 2023ರಲ್ಲಿ ಇದನ್ನ ಆರಂಭ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನೇಕಾರರಿರ್ಬೋದು, ಬಡಗಿಗಳು, ಕಮ್ಮಾರ, ಕುಂಬಾರ, ಅಕ್ಕಸಾಲಿಗ, ಹೀಗೆ 18 ಕುಶಲಕರ್ಮಿ ಕಸಬುದಾರರಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಮೊದಲ ಗ್ಯಾಸ್ ವಿದ್ಯುದಾಗಾರ ಯಾವ ನಗರದಲ್ಲಿ ಸ್ಥಾಪನೆಯಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಮೈಸೂರು, ಮಂಡ್ಯ, ಬೆಂಗಳೂರು, ವಿಜಯನಗರ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ, ಸೊ ಬೆಂಗಳೂರಿನ ಯಲಹಂಕದ ಬಳಿ ಇಡೀ ರಾಜ್ಯದಲ್ಲೇ, ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಅನಿಲ ಆಧಾರಿತ 370 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಸಾಮರ್ಥ್ಯದ ಒಂದು ಘಟಕವನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಇದೊಂದು ಗ್ಯಾಸ್ ವಿದ್ಯುದಾಗಾರ ಅಂತ ನಾವು ಕರಿತೀವಿ. ಇದರ ಕೆಪಾಸಿಟಿ ಎಷ್ಟಿದೆ? ಸೊ 370 ಮೆಗಾವ್ಯಾಟ್ ಕೆಪಾಸಿಟಿ ಇದೆ. ಸೊ ಎಕ್ಸಾಕ್ಟ್ ಆಗಿ ಎಲ್ಲಿ ಇದು ಸ್ಥಾಪನೆ ಆಗಿದೆ? ಬೆಂಗಳೂರಿನ ಯಲಹಂಕದ ಬಳಿ ಸ್ಥಾಪನೆ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಮಂಡ್ಯ ಕೂಡ ಇದೆ. ಮಂಡ್ಯ ಇತ್ತೀಚೆಗೆ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಕಾರಣ ಏನು ಅಂತಂದ್ರೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ನವದೆಹಲಿಯಲ್ಲಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಜೂಲಿಯನ್ ಅಸ್ಸಾಂಜೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಒಂದು ವಿಷಯಕ್ಕೆ ಅಥವಾ ಯಾವ ಕಂಪನಿಗೆ ಸಂಬಂಧಪಡ್ತಾರೆ, ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು: ವಿಕಿಪೀಡಿಯಾ, ಅಮೆಜಾನ್, ಫ್ಲಿಪ್ಕಾರ್ಟ್, ವಿಕಿಲಿಕ್ಸ್.
ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಇವರು ವಿಕಿಲೀಕ್ಸ್ಗೆ ಸಂಬಂಧಪಡ್ತಾರೆ. ಜೂಲಿಯನ್ ಅಸ್ಸಾಂಜೆ ಯಾಕೆ ಸುದ್ದಿಯಲ್ಲಿದ್ದಾರೆ ಅಂತಂದ್ರೆ, ಈ ಜೂಲಿಯನ್ ಅಸ್ಸಾಂಜೆ ಮೇಲೆ ಬೇಹುಗಾರಿಕೆಯ ಒಂದು ಆರೋಪ ಇತ್ತು. ಬೇಹುಗಾರಿಕೆಯ ಆರೋಪದ ಮೇಲೆ ಇವರನ್ನ ಬಂಧನ ಮಾಡಿರ್ತಾರೆ. ಸುಮಾರು 14 ವರ್ಷದ ಬಳಿಕ ಅವರನ್ನ ಬಂಧನದಿಂದ ಒಂದು ಮುಕ್ತ ಮಾಡಿದ್ದಾರೆ. ಇವಾಗ ಏನು ಆರೋಪ ಅಂತಂದರೆ, ಅಫ್ಘಾನಿಸ್ತಾನ್ ಮತ್ತು ಇರಾಕ್ನಲ್ಲಿನ ಯುದ್ಧಗಳಿಗೆ ಸಂಬಂಧಿಸಿದಂತೆ ಅಮೆರಿಕ ಸೇನೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಇವರು ಗೌಪ್ಯ ದಾಖಲೆಗಳನ್ನು ಬಹಿರಂಗ ಮಾಡಿದ್ದಾರೆ. ಅವರು ತಮ್ಮ ವಿಕಿಲೀಕ್ಸ್ನಲ್ಲಿ ಬಹಿರಂಗವನ್ನು ಪಡಿಸಿರ್ತಾರೆ ಅಂತ ಹೇಳಿ ಇವರ ಮೇಲೆ ಆರೋಪ ಇರುತ್ತೆ. 2010ರಲ್ಲಿ ಒಂದು ದಾಖಲೆ ಬಿಡುಗಡೆ ಮಾಡಿದಂತಹ ವಿಕಿಲೀಕ್ಸ್ ಏನು ಮಾಡುತ್ತೆ, ಇವರ ಮೇಲೆ ಒಂದು ಆರೋಪ ಬಂದ ನಂತರ ಬಂಧನ ಕೂಡ ಆಗ್ತಾರೆ ಇವರು. ಹಾಗಾಗಿ ಅದರ ನಂತರ ಇವಾಗ ಇವರನ್ನ ಬಿಡುಗಡೆ ಮಾಡಿರ್ತಾರೆ. ಜೂಲಿಯನ್ ಅಸ್ಸಾಂಜೆ ಯಾವುದಕ್ಕೆ ಸಂಬಂಧಪಡ್ತಾರೆ, ವಿಕಿಲೀಕ್ಸ್ಗೆ. ಇವರ ಮೇಲೆ ಇದ್ದಂತಹ ಆರೋಪ ಏನು ಅನ್ನೋದು ಕೂಡ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಆಯ್ಕೆಗಳು ಬಲರಾಮ್ ಜಾಖಡ್, ಓಂ ಬಿರ್ಲಾ, ಕಪಿಲ್ ಸಿಬಲ್, ಶಶಿ ತರೂರ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ಓಂ ಬಿರ್ಲಾ ಅವರು 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ. ಸೊ ಸತತವಾಗಿ 2ನೇ ಬಾರಿಗೆ ಈ ಒಂದು ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ಆಯ್ಕೆಯಾಗ್ತಾರೆ. ಇದಕ್ಕಿಂತ ಮುಂಚೆ 1980ರಿಂದ 1989ರವರೆಗೆ ಸತತ 2 ಅವಧಿಗೆ ಕಾಂಗ್ರೆಸ್ನ ಬಲರಾಮ್ ಜಾಖಡ್ ಅವರು ಮೊದಲು ಆಯ್ಕೆಯಾಗಿದ್ರು. ಸತತವಾಗಿ 2 ಅವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ರು. ಇವಾಗ ಈ ಒಂದು ದಾಖಲೆಯನ್ನ ಓಂ ಬಿರ್ಲಾ ಅವರು ಸರಿಗಟ್ತಾರೆ. ಸೊ ಇವರು ಕೂಡ ಸತತವಾಗಿ 2 ಅವಧಿಗೆ ಸ್ಪೀಕರ್ ಆಗಿ ಇವಾಗ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 3D ಹೈಡ್ರೋಜಲ್ ಕಲ್ಚರ್ ವ್ಯವಸ್ಥೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನ ಯಾವ ರೋಗಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಏಡ್ಸ್, ಕ್ಷಯರೋಗ, ಕೋವಿಡ್-19, ಡೆಂಗ್ಯೂ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕ್ಷಯರೋಗಕ್ಕೆ ಸಂಬಂಧಪಡುತ್ತೆ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ, ಈ ಒಂದು ಕ್ಷಯರೋಗಿಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಶ್ವಾಸಕೋಶಕ್ಕೆ ಯಾವ ಪ್ರಮಾಣದಲ್ಲಿ ಸೋಂಕು ಉಂಟಾಗುತ್ತೆ ಅನ್ನೋದನ್ನು ಈ ಒಂದು ವ್ಯವಸ್ಥೆ ಪತ್ತೆ ಹಚ್ಚುತ್ತೆ. ಅಂದರೆ ಕ್ಷಯರೋಗ ಬಂದಂತಹ ರೋಗಿಗಳಲ್ಲಿ ಆ ಒಂದು ಬ್ಯಾಕ್ಟೀರಿಯಾ ಶ್ವಾಸಕೋಶಕ್ಕೆ ಯಾವ ಪ್ರಮಾಣದಲ್ಲಿ ಒಂದು ತೊಂದರೆಯನ್ನು ಮಾಡುತ್ತೆ ಅನ್ನೋದನ್ನು ಈ 3D ಹೈಡ್ರೋಜಲ್ ಕಲ್ಚರ್ ವ್ಯವಸ್ಥೆ ಒಂದು ಕಂಡು ಹಿಡಿಯುತ್ತೆ, ಅಂದ್ರೆ ಐಡೆಂಟಿಫೈ ಮಾಡುತ್ತೆ. ಸೊ ಇದನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆಯವರು ಇದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಯಾರು ಡೆವಲಪ್ಮೆಂಟ್ ಮಾಡಿದ್ರು? ಭಾರತೀಯ ವಿಜ್ಞಾನ ಸಂಸ್ಥೆಯವರು ಇದನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇದನ್ನು ಅಭಿವೃದ್ಧಿಪಡಿಸ್ತಾರೆ. ಇನ್ನು 1.6 ಕೋಟಿ ಜನರಿಗೆ ಈ ಒಂದು ಸೋಂಕು ಕಂಡುಬರುತ್ತೆ. ಕ್ಷಯರೋಗ ಮುಖ್ಯವಾಗಿ ಕಂಡುಬರುತ್ತೆ ಯಾವಾಗ? 2022ರಲ್ಲಿ. ಇದನ್ನು ವಿಶ್ವ ಸಂಸ್ಥೆ ಇದನ್ನ ಬಿಡುಗಡೆ ಮಾಡುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. 2022ರಲ್ಲಿ ಸುಮಾರು 1.6 ಕೋಟಿ ಜನರಿಗೆ ಈ ಒಂದು ಸೋಂಕು ಹರಡಿತ್ತು ಅಂತ ಒಂದು ವರದಿ ಕೂಡ ಬಿಡುಗಡೆ ಆಗುತ್ತೆ. ಸೊ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇದೊಂದು ಅಪಾಯಕಾರಿ ಬ್ಯಾಕ್ಟೀರಿಯಾ. ಸೊ ಇದ್ರ ಮೂಲಕ ಈ ಒಂದು ರೋಗ ಹರಡುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಸೊ ಕ್ಷಯರೋಗವನ್ನು ಪತ್ತೆ ಹಚ್ಚೋಕೆ 3D ಹೈಡ್ರೋಜಲ್ ಕಲ್ಚರ್ ವ್ಯವಸ್ಥೆಯನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಈ ಎಕ್ಸಾಮ್ನಲ್ಲಿ ಏನು ಮಾಡ್ತಾರೆ, ಯಾವ ಸಂಸ್ಥೆ ಅಭಿವೃದ್ಧಿಪಡಿಸ್ತು ಅಂತ ಕೂಡ ಕೇಳ್ತಾ ಇರ್ತಾರೆ. ಕ್ಷಯರೋಗ, ಸೊ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದೇನಿದೆ, ಮೈಕೋಬ್ಯಾಕ್ಟೀರಿಯಂ ಕ್ಷಯರೋಗದಿಂದ ಉಂಟಾಗುವಂತಹ ಒಂದು ಸಾಂಕ್ರಾಮಿಕ ಬ್ಯಾಕ್ಟೀರಿಯಾದ ಒಂದು ಸೋಂಕಾಗುತ್ತೆ. ಇದೊಂದು ಬ್ಯಾಕ್ಟೀರಿಯಾದ ಸೋಂಕಾಗುತ್ತೆ. ಮುಂದಿನ ಪ್ರಶ್ನೆ, ಪರಿಸರ ತೆರಿಗೆ ವಿಧಿಸಲು ಇತ್ತೀಚೆಗೆ ಯಾವ ದೇಶ ಮುಂದಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕೀನ್ಯಾ, ಉಗಾಂಡ, ಭಾರತ, ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ರೀಸೆಂಟ್ ಆಗಿ ಕೀನ್ಯಾ ಏನು ಮಾಡುತ್ತೆ, ಒಂದು ಪರಿಸರ ತೆರಿಗೆಯನ್ನು, ಅಂದರೆ ಈ ಒಂದು ಪರಿಸರ ತೆರಿಗೆ ವಿಧಿಸುವ ಉದ್ದೇಶ ಹೊಂದಿದ್ದಂತಹ ಹಣಕಾಸು ವಿಧೇಯಕವನ್ನು ಅದು ಮಂಡಿಸುತ್ತೆ. ಬಟ್ ಅವಾಗೇನಾಗುತ್ತೆ, ತದನಂತರದಲ್ಲಿ ಇಡೀ ಕೀನ್ಯಾ ದೇಶದ ಒಂದು ಟೋಟಲ್ ಆಗಿ ಎಲ್ಲ ಕಡೆ ಒಂದು ಆಪೋಸ್ ಕೂಡ ವ್ಯಕ್ತವಾಗುತ್ತೆ, ಅಂದರೆ ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ತದನಂತರದಲ್ಲಿ ಆ ಒಂದು ವಿಧೇಯಕವನ್ನು ಇವಾಗ ವಾಪಸ್ ಪಡ್ಕೊಂಡಿರುತ್ತೆ ಕೀನ್ಯಾ ಸರ್ಕಾರ. ಸೊ ಕೀನ್ಯಾ ಅಧ್ಯಕ್ಷ ಯಾರಿದ್ದಾರೆ? ವಿಲಿಯಂ ರೂಟೋ ಕೀನ್ಯಾದು ಪ್ರಸ್ತುತ ಅಧ್ಯಕ್ಷರಿದ್ದಾರೆ. ಸೊ ಇವರು ಈ ವಿಧೇಯಕವನ್ನು ವಾಪಸ್ ಪಡ್ಕೋತಾರೆ. ಕೀನ್ಯಾ ಇತ್ತೀಚೆಗೆ ಪರಿಸರ ತೆರಿಗೆಯನ್ನು ವಿಧಿಸೋಕೆ ಮುಂದಾಗುತ್ತೆ. ತದನಂತರದಲ್ಲಿ ಅದನ್ನು ವಾಪಸ್ ಕೂಡ ಪಡ್ಕೊಳ್ಳುತ್ತೆ. ಪೂರ್ವ ಆಫ್ರಿಕಾದಲ್ಲಿರುವಂತಹ ಕೀನ್ಯಾ ಏನಿದೆ, ಸವನ್ನಾ ಪರ್ವತಗಳು ಮತ್ತು ಗ್ರೇಟ್ ರಿಫ್ಟ್ ವ್ಯಾಲಿ ಸೇರಿದಂತೆ ವೈವಿಧ್ಯಮಯವಾದಂತಹ ಭೂದೃಶ್ಯಗಳಿಗೆ ಹೆಸರುವಾಸಿ ಆಗಿರುತ್ತೆ. ಸೊ ಇದರ ರಾಜಧಾನಿ ಯಾವುದು? ನೈರೋಬಿ ಆಗುತ್ತೆ. ಮಸಾಯಿ ಮಾರಾ ಮತ್ತು ಅಂಬೋಸೆಲಿಯಂತಹ ಮೀಸಲು ಪ್ರದೇಶಗಳಲ್ಲಿ ಕೀನ್ಯಾ ವನ್ಯಜೀವಿ ಸಫಾರಿಗಳಿಗೆ ಹೆಸರುವಾಸಿ ಕೂಡ ಆಗಿರುತ್ತೆ.
ಇನ್ನು ಆಫ್ರಿಕಾದ 2ನೇ ಅತಿ ಎತ್ತರದ ಶಿಖರ ಮತ್ತು ಹಿಂದೂ ಮಹಾಸಾಗರದ ಉದ್ದಕ್ಕೂ ಅದರ ಕರಾವಳಿ ಜಾಗತಿಕ ಪ್ರವಾಸೋದ್ಯಮವನ್ನು ಆಕರ್ಷಣೆ ಮಾಡುತ್ತೆ. ಸೊ ಕೀನ್ಯಾದ ಬಗ್ಗೆ ಕೂಡ ತಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಕ್ಯಾಪಿಟಲ್ ಯಾವುದು ಅಥವಾ ಅಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ಗಳಿದೆ ಅನ್ನೋದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ. ಸೊ ಜಾಯಿನ್ ಬಟನ್ನ ವಿಶೇಷತೆ ಏನು ಅಂತಂದರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ KS, PSI, PDO ಹೀಗೆ ಕರ್ನಾಟಕದ ಎಲ್ಲ ಎಕ್ಸಾಮ್ಸ್ಗಳಿಗೆ ನೋಟ್ಸ್, ಪರೀಕ್ಷಾ ಸರಣಿ, ಇವನ್ ಕ್ಲಾಸಸ್ಗಳು ಕೂಡ ಲಭ್ಯವಿರುತ್ತೆ. ತಾವೇನಾದರೂ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಮನೆಯಲ್ಲಿ ಕುಳಿತು ತಮ್ಮ ಪ್ರಿಪ್ರೇಷನ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಜಾಯಿನ್ ಟು ಲರ್ನ್ ಆ್ಯಪ್. ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.